ಬೆಂಡೆಕಾಯಿ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಗುಡ್ ಈವ್ನಿಂಗ್ ಎಲ್ಲರಿಗೂ. ದಿನ ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದೆ. ಮಧ್ಯಾಹ್ನದಿಂದ ಮಳೆ ಶುರುವಾಯಿತು ಅಂದರೆ ಅದು ಹೇಳಬಾರ್ದು, ಅಷ್ಟು ಜೋರಾಗಿ ಮಳೆ ಬರ್ತಾಯಿತ್ತು. ಎಷ್ಟು ಮಳೆ ಬರ್ತಾಯಿತ್ತು ಅಂದರೆ 1 ಗಂಟೇಲಿ ಒಳ್ಳೆ ನೆರೆ ಹತ್ತದಂಗೆ ಆಗ್ಬಿಡ್ತು. ಮನೆ ಹತ್ರ ಎಲ್ಲ ನೀರು ಎಲ್ಲಿ ನೋಡಿದ್ರೂ ನೀರು. ನಮ್ಮ ಸಿಂಬ ನೋಡಿ, ಅವನು ಕೂಡ ಮಳೆನ ಎಂಜಾಯ್ ಮಾಡ್ತಾ ಇದ್ದಾನೆ. ಮಳೆ ಬಂತು ಅಂದ ತಕ್ಷಣ ನಾನು ನಮ್ಮ ಮನೆಯವರು ಬಂದು ಹೊರಗಡೆ ಒಂದು ಸ್ವಲ್ಪ ಹೊತ್ತು ನಿಂತ್ಕೊತೀವಿ, ಮಳೆ ನೋಡೋಕ್ಕೆ ಚೆನ್ನಾಗಿ ಅಂತ. ನಮ್ಮ ಸಿಂಬ ನೋಡಿ ಎಷ್ಟು ಚೆನ್ನಾಗಿ ಮಳೆನ ನೋಡ್ತಾ ಇದ್ದಾನೆ. ಇದು 3:45 ಆಗಿತ್ತು. ನಮ್ಮ ಮನೆಯವರು ಕೂಡ ಪೇಟೆಗೆ ಹೋದರು. ಅದಾದ ನಂತರ ಯಾಕೋ ಗೊತ್ತಿಲ್ಲ, ನನಗೆ ಹಶು ಆಗ್ತಾಯಿತ್ತು. ಮಳೆ ಬಂದಾಗ ಆಮೇಲೆ ತುಂಬ ಚಳಿ ಇದ್ದಾಗ ಹಶು ಆಗುತ್ತಲ್ವ, ಇವತ್ತು ಹಾಗೆ ಆಗ್ತಾಯಿತ್ತು. ಹಾಗಾಗಿ ಒಂದು ಸ್ವಲ್ಪ ಕಾಫಿ ಮಾಡಿಕೊಂಡು ಚಿಪ್ಸ್ನ ತಿನ್ನೋಣ ಅಂತ ಚಿಪ್ಸ್ನ ತಿಂತಾ ಇದ್ದೀನಿ. ಆ ಮಳೆಗೂ ಬಿಸಿ ಬಿಸಿ ಕಾಫಿಗೂ ಆ ಚಿಪ್ಸಿಗೂ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಎಲ್ಲಿ ನೋಡ್ತಿದೀಯಾ ಸಿಂಬು? ಹಾಯ್. ಗುಡ್ ಮಾರ್ನಿಂಗ್. ಬೆಳಗ್ಗೆ ಕೂಡ ಮಳೆ ಬರ್ತಾ ಇತ್ತು. ನಾನು ಜೀರಿಗೆ ಮತ್ತು ಚಕ್ಕೆ ಎಲ್ಲ ನೆನೆಸಿ ಕುಡಿತಿದ್ದೆ ಅಲ್ಲ, ಅದು ರಾತ್ರಿ ನೆನೆಸೋಕ್ಕೆ ಮರ್ತೋಗ್ಬಿಡುತ್ತೆ ಅಂತ ಇವಾಗ ಅದನ್ನೇ ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನೇ ಒಂದು ಚಮಚ ಹಾಕ್ಕೊಂಡು ಈ ಥರ ಬಿಸಿ ನೀರಿಗೆ ಹಾಕ್ಕೊಂಡು ಕುಡಿದು ಬಿಡ್ತೀನಿ. ಹಾಗೆ ಈ ಕಡೆ ನಮ್ಮ ಮನೆಯವರಿಗೆ ಟೀ ಕೂಡ ಇಟ್ಟಿದ್ದೀನಿ, ಅವರಿಗೂ ಒಂದು ಸ್ವಲ್ಪ ಕೊಡ್ತೀನಿ. ಅವ್ರು ಏನಿಲ್ಲ, ಅದನ್ನು ಕುಡಿದು ಈ ಟೀನೂ ಒಂದೇ ಸಲ ಕುಡಿತಾರೆ. ಅದು ಕುಡಿದಾದ್ಮೇಲೆ ಒಂದು ಅರ್ಧ ಗಂಟೆ ಟೈಮ್ ಬಿಡಬೇಕು, ಆದರೆ ಅವರು ಬಿಡೋದಿಲ್ಲ, ಯಾಕಂದರೆ ಅವ್ರಿಗೆ ಟೈಮು ಇರೋದಿಲ್ಲಲ್ಲ. ಹಾಗಾಗಿ ಇವತ್ತು ತಿಂಡಿ ಬಂದು ದೋಸೆ. ಸ್ವಲ್ಪ ದೋಸೆ ಹಿಟ್ಟಿತ್ತು, ಇವ್ರ ತಮ್ಮ ಏನಿಲ್ಲ, ಹಾಗಾಗಿ ನಾವೇ ಅಲ್ಲ, ಹಾಗಾಗಿ ಸ್ವಲ್ಪ ಪಲ್ಯ ಮಾಡಿ ಆಲೂಗಡ್ಡೆ ಚಟ್ನಿ ಏನೂ ಮಾಡೋದಿಲ್ಲ, ಬರೀ ಆಲೂಗಡ್ಡೆ ಪಲ್ಯ, ಬರೀ ದೋಸೆ ಮಾತ್ರ ಮಾಡೋಣ ಅಂತ ಇದ್ದೀನಿ. ಆಲೂಗಡ್ಡೆ ಪಲ್ಯನ ಸ್ವಲ್ಪ ಬಾಜಿ ಟೈಪು ಮಾಡೋಣ ಅಂತ ಇದ್ದೀನಿ. ಈ ಪೂರಿಗೆಲ್ಲ ಮಾಡ್ತಾರಲ್ಲ, ಬಾಂಬೆ ಸಾಗು ಅಂತ ಹೇಳ್ತಾರೆ, ಅದೇ ಥರ ಮಾಡೋಣ ಅಂತ ಇದ್ದೀನಿ. ತುಂಬ ಚೆನ್ನಾಗಾಗುತ್ತೆ. ನಾನು ದೋಸೆಗಿದೆ ಫಸ್ಟ್ ಟೈಮ್ ಮಾಡಿದ್ದು. ದೋಸೆ ಹಿಟ್ಟನ್ನು ನಾನು ಈ ಥರ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಟಿರ್ತೀನಿ, ಆದರೆ ಉಪ್ಪನ್ನ ಹಾಕಿರಲ್ಲ. ನನಗೆ ದೋಸೆ ಹೊಯ್ಯೋದಕ್ಕೆ ಯಾವಾಗ ಬೇಕೋ ಆವಾಗ ತೆಗೆದುಬಿಟ್ಟು ಉಪ್ಪು ಹಾಕ್ಕೊಂಡು ಉಪಯೋಗಿಸ್ತೀನಿ. ಆವಾಗ ದೋಸೆ ಹಿಟ್ಟು ಹುಳಿ ಬರೋದಿಲ್ಲ. ನೀರನ್ನು ಆವಾಗವಾಗ ಸ್ವಲ್ಪ ಕುಡಿತಾ ಇದ್ದೀನಿ. ಹಾಗೆಯೇ ನನಗೆ ಕೈ ಇದಾಗಿತ್ತಲ್ವ, ನಾನು ಅವತ್ತು ತೋರಿಸಿದ್ದೆ ಅಲ್ವ, ಅದಕ್ಕೆ ನನಗೆ ಒಬ್ಬರು ಕಮೆಂಟ್ ಹಾಕಿದ್ರು, ಹೆಸರು ಕಾಳು ಇರುತ್ತಲ್ವ ಅದನ್ನು ನೆನೆಸ್ಬಿಟ್ಟು ರುಬ್ಬಿ ಹಚ್ಚಿ ಅಂತ ಹೇಳಿದ್ರು. ಕಡಿಮೆ ಆಗಿದೆ, ಆದರೆ ಉಗುರು ಬಿದ್ದೋಗುತ್ತೋ ಏನೋ ಗೊತ್ತಿಲ್ಲ, ಆದರೆ ಆ ಉಗುರಿನ ಶೇಪೇ ಒಂಥರ ಆಗಿಬಿಟ್ಟಿದೆ. ಅದು ಫಂಗಲ್ ಇನ್ಫೆಕ್ಷನ್ ಆಗಿತ್ತು ಅಂತ ನನಗೆ ಡಾಕ್ಟ್ರು ಹೇಳಿದ್ರಂತ. ಇವ್ರ ಹತ್ರ ಕಮ್ಮಿ ಆಗಿದೆ. ಉರಿ ಎಲ್ಲ, ಖಾರ ಎಲ್ಲ ಮುಟ್ಟಿದ್ರೆ ತುಂಬ ಉರಿ ಆಗ್ತಾಯಿತ್ತು, ಅದೆಲ್ಲ ಏನೂ ಇಲ್ಲ, ಉರಿ ಇಲ್ಲ. ಆದರೆ ಅದೇ ಒಂಥರ ಉಗುರು ಒಂಥರ ಆಗಿಬಿಟ್ಟಿದೆ. ಹೋದ ಸಲ ಏನೂ ನಂಗೆ ಆಗಿರಲಿಲ್ಲ ಈ ಥರ.
ಜಸ್ಟ್ ಆಯಿಂಟ್ಮೆಂಟ್ ಎಲ್ಲ ಕೊಟ್ಟಿದ್ದರು ಮತ್ತು ಮಾತ್ರೆ ಕೊಟ್ಟಿದ್ದರು. ಅದು ತಿಂದ ತಕ್ಷಣ ಪೂರ್ತಿ ಕಡಿಮೆ ಆಗಿತ್ತು. ಆದರೆ 2 ಬೆರಳಾಗಿತ್ತು, ಈ ಸಲ ಒಂದೇ ಬೆರಳಾಗಿದೆ. ಕೆಲವೊಬ್ಬರು ಉಗುರು ಸುತ್ತು ಅಂತ ಕೇಳಿದ್ರು. ಉಗುರು ಸುತ್ತೇನಲ್ಲ ಅದು, ಆದರೆ ಎನ್ನಕ್ಕೆ ಹಂಗಾಗಿ ಅದೇ ಹಾಗೆ ಫಂಗಲ್ ಇನ್ಫೆಕ್ಷನ್ ಆಗಿತ್ತು. ಹಾಗಾಗಿ ನಾನು ಯಾವುದೇ ಮಣ್ಣು ಗಿಣ್ಣು ಏನೂ ಮುಟ್ತಾಯಿಲ್ಲ, ಗಿಡಗಳ ಸವಾಸಕ್ಕೆ ನಾನು ಹೋಗ್ತಾ ಇಲ್ಲ. ಹಾಗೆಯೇ ನೆನ್ನೆದು ಸ್ವಲ್ಪ ಸಾಂಬಾರಿತ್ತು, ಅದನ್ನು ಕೂಡ ಬಿಸಿಗಿಟ್ಟಿದ್ದೀನಿ. ಹಾಗೆ ಈ ಕಡೆ ರ್ಯಾಕಲ್ಲಿ ಏನೂ ಇಟ್ಟಿಲ್ಲ, ಎಲ್ಲ ಇಡಬೇಕು ಅಂದ್ಕೊತಾನೇ ಇದ್ದೀನಿ. ಅದು ಯಾವಾಗ ಇಡ್ತೀನೋ ಅನ್ನೋದು ನನಗೆ ಗೊತ್ತಿಲ್ಲ. ನಮ್ಮ ಮನೆಯವರು ಇರಬೇಕು ನಂಗೆ ಅದ್ರ ಜೊತೆಗೆ ಏನಾದರೂ ಕೆಲಸ ಮಾಡೋದಕ್ಕೆ. ಅವರು ಯಾವಾಗ ಫ್ರೀ ಆಗ್ತಾರೋ ಆವಾಗ ನಾವು ಕೆಲಸಗಳನ್ನ ಶುರು ಮಾಡ್ತೀವಿ. ನನಗೆ ಈ ಮಗ್ಗು ತುಂಬಾ ಇಷ್ಟ ಆಗಿಬಿಟ್ಟಿದೆ. 2 ದಿನಕ್ಕೊಂದ್ಸಲ ಈ ಮಗ್ಗಿನಲ್ಲಿ ನಾನು ಟೀ ಕುಡಿತೀನಿ. ಅದು ಏನೋ ಗೊತ್ತಿಲ್ಲ, ಒಂದೊಂದು ಸಲ ಹಾಗೆ ಅಲ್ವಾ, ಇಷ್ಟ ಆದರೆ ಅದನ್ನು ಪದೇ ಪದೇ ಉಪಯೋಗಿಸ್ತೀವಿ. ಹಾಗೆಯೇ ನಾನು ಅವತ್ತು ನಮ್ಮ ಮನೆಯವ್ರ ಜೊತೆ ಜಗಳ ಮಾಡಿದ್ದನ್ನು ವೀಡಿಯೋದಲ್ಲಿ ಹೇಳಿದ್ದೆ ಅಲ್ಲ, ಅದಕ್ಕೆ ತುಂಬ ಜನ ನೀವು ಜಗಳ ಮಾಡಿದ್ದು ನೋಡಿದ್ರೆ ನಗು ಬರುತ್ತೆ ನಮಗೆ ಅಂತ ಹೇಳಿದ್ರು. ಹಾಗೆಯೇ ಉಜ್ವಲ ಅಂತ ಇದ್ದಾರೆ, ಅವರು ನನ್ನ ಯೂಟ್ಯೂಬ್ ಶುರು ಮಾಡಿದಾಗಿಂದ ಅವರು ನನ್ನ ಸಬ್ಸ್ಕ್ರೈಬರು. ಅವ್ರೇನು ಯಾವಾಗಲೂ ಕಮೆಂಟ್ ಹಾಕಲ್ಲ, ಯಾವತ್ತಾದರೂ ಒಂದಿನ ಹಾಕ್ತಾರೆ. ನನಗೆ ತುಂಬ ಇಷ್ಟ ಅವರು ಅಂದರೂ ಕೂಡ. ಅವರು ಅದೇ ಹೇಳಿದರು, ಗಂಡ ಹೆಂಡತಿ ಜಗಳ ಆಡಿದಷ್ಟು ಪ್ರೀತಿ ಜಾಸ್ತಿ ಆಗುತ್ತೆ. ಇದು ಉಜ್ವಲ ಅವರ ಹೂವಾಚ ಅಂತ ಹಾಕಿದ್ರು. ನನಗೆ ಎಷ್ಟು ನಗು ಬಂತು ಗೊತ್ತಾ. ನಂಗೆ ಅವರು ಕಮೆಂಟ್ಗಳು ತುಂಬಾ ಇಷ್ಟ ಆಗುತ್ತೆ. ಅವರೇನಾದರೂ ಈ ವಿಡಿಯೋ ನೋಡಿದ್ರೆ ಮತ್ತೆ ಕಮೆಂಟನ್ನು ಹಾಕಿ. ಹೌದು, ಎಲ್ಲರ ಮನೇಲೂ ಅಷ್ಟೇ, ಗಂಡ ಹೆಂಡತಿ ಜಗಳ ಮಾಡದೇ ಇದ್ದರೆ ಅದು ಗಂಡ ಹೆಂಡ್ತಿನೇ ಅಲ್ಲ. ಅದು ನಮ್ಮನೆಯವ್ರು ಯಾವಾಗಲೂ ನಂಗೆ ಅಂತಾರೆ, ನಾನು ನಿನಗೆ ಒಂಥರ ಸ್ಟ್ರೆಸ್ ಬಸ್ಟರ್ ಥರ ಅಂತ ಹೇಳ್ತಾರೆ. ಹೌದು, ಸ್ಟ್ರೆಸ್ಸು ಶುರುವಾಗದೆ ಅವರಿಂದ ಆದಮೇಲೆ ಮತ್ತು ಅವ್ರ ಮೇಲೆ ತಾನೇ ಎಲ್ಲ ಸ್ಟ್ರೆಸ್ನೂ ಹಾಕಬೇಕು. ಮತ್ತು ಜಗಳ ಮಾಡೋಕ್ಕೆ ಸಿಗೋದು ಅವರೊಬ್ಬರೇ. ಹಾಗಾಗಿ ಮತ್ತು ನನಗೊಬ್ಬರು ಕಮೆಂಟ್ ಹಾಕಿದರು, ನಿಮ್ಮ ಮನೆಯವರಿಗೆ ತುಂಬ ಪೇಷನ್ಸ್ ಇದೆ ಅಂತ. ನಿಜವಾಗ್ಲೂ ಹೌದು, 100ಕ್ಕೆ 100 ಸತ್ಯ. ಕೆಲವೊಂದು ಸಲ ಮುಖ ನೋಡಿದ್ರೆ ಜನರಿಗೆಲ್ಲ ಅದು ಗೊತ್ತಾಗುತ್ತೆ. ನಮ್ಮ ಮನೆಯವರು ಹಾಗೆ ಸ್ವಲ್ಪ ಅಲ್ಲ, ತುಂಬ ಪೇಷನ್ಸ್ ಅವರಿಗೆ. ನಿಜವಾಗ್ಲೂ ಹೇಳ್ತೀನಿ, ನಾನು ಅವರ ಡೆಡ್ ಆಪೋಸಿಟ್ ಅಂದರೆ ತಪ್ಪೇ ಆಗೋದಿಲ್ಲ. ಅವ್ರಿಗೆ ಎಷ್ಟು ಪೇಷನ್ಸ್ ಇದೆಯೋ ನಂಗೆ ಅಷ್ಟೇ ಸಿಟ್ಟಿದೆ. ನನ್ನ ಹತ್ರದವ್ರಿಗೆ ಗೊತ್ತಿರುತ್ತೆ, ನಂಗೆ ಮೂಗಿನ ತುದಿಲೇ ಕೋಪ ಇರುತ್ತೆ. ಮತ್ತು ನಾನು ಬೇಗ ಕಾಂಪ್ರಮೈಸು ಆಗಲ್ಲ, ನಾನು ಸ್ವಲ್ಪ ಟೈಮ್ ತೊಗೊತೀನಿ. ಮತ್ತು ಕೆಲವೊಂದು ಸಲ ನನಗೆ ಯಾರಾದರೂ ಇಷ್ಟ ಇಲ್ಲ ಅಂತ ಅನಿಸಿದ್ರೆ, ನನಗಿಷ್ಟ ಇಲ್ಲ ಅಂತಲ್ಲ, ಅವ್ರಿಗೇನಾದರೂ ನಾನು ಇಷ್ಟ ಆಗಿಲ್ಲ ಅಂದರೆ ನಾನು ಯಾವತ್ತೂ ಅವ್ರ ಸುದ್ದಿಗೆ ನಾನು ಹೋಗೋದಿಲ್ಲ. ಅದು ಯಾರೇ ಆಗಿರಲಿ, ನನಗೆ ಎಷ್ಟೇ ಹತ್ರದವರಾಗಿರಲಿ, ನಂಗೆ ದೂರದವರಾಗಿರಲಿ, ಒಂದು ಸಲ ಅವರು ನನ್ನ ಮೇಲೆ ಏನಾದರೂ ಆ ಥರ ಮಾತಾಡಿ ಆ ಥರ ಆಯಿತು ಅಂದರೆ ನಾನು ಯಾವತ್ತೂ ಆ ಕಡೆ ತಲೆ ಹಾಕಿನೂ ಮಲಗೋದಿಲ್ಲ, ನನ್ನ ಕಣ್ಣು ಎತ್ತಿ ಕೂಡ ನೋಡೋದಿಲ್ಲ. ನಾನು ಸ್ವಲ್ಪ ಆ ಥರದವಳು. ನಮ್ಮನೆಯವ್ರು ಹಾಗೆ ಅಷ್ಟು ಇರಬೇಡ ಅಂತಾರೆ. ಒಂದು ಸಲ ಅವ್ರಿಗೆ ಇಷ್ಟ ಇಲ್ಲ ಅಂದಮೇಲೆ ನಾವು ಹೋಗಿ ಮಾತಾಡ್ಸೋದಾಗಲಿ, ನನಗೆ ಆ ಥರ ನಾಟಕ ಮಾಡಿ ಜೀವನ ಮಾಡೋಕ್ಕೆ ನಂಗೆ ಬರೋದಿಲ್ಲ. ನಾನು ಯಾವಾಗಲೂ ನಮ್ಮ ಮನೆಯವ್ರ ಹತ್ರ ಹೇಳ್ತಿರ್ತೀನಿ. ನಾನು ಯಾವಾಗಲೂ ಹೆಂಗೆ ಗೊತ್ತಾ, ನನಗೇನು ಅನಿಸುತ್ತೆ ಅದನ್ನು ನಾನು ತುಂಬ ನೇರವಾಗಿ ಹೇಳ್ತೀನಿ. ನಂಗೆ ಮೊನ್ನೆ ಒಬ್ಬರು ಕಮೆಂಟ್ ಕೂಡ ಹಾಕಿದರು, ನೀವು ನೇರ ದಿಟ್ಟ ನಿರಂತರ ಅಂತೇಳಿ. ನಿಜವಾಗ್ಲೂ ಹೌದು, ಒಬ್ಬರ ಬಗ್ಗೆ ಹಿಂದೆ ಮಾತಾಡಬೇಕು ಅನ್ನಲ್ಲ ನಾನು. ನನಗೆ ಏನು ಅನಿಸುತ್ತೋ ಅದನ್ನು ನಾನು ನೇರವಾಗಿಯೇ ಹೇಳ್ತೀನಿ. ಅದು ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ ತೊಗೊಳ್ಳೋರಿಗೆ ಅದು ಬಿಟ್ಟಿದ್ದು ಅಷ್ಟೇ. ಆಮೇಲೆ ನಂಗೆ ಇಷ್ಟ ಇಲ್ಲ ಅಂದರೆ ನಾನು ಮಾತೇ ಆಡೋಕ್ಕೆ ಹೋಗಲ್ಲ, ಫುಲ್ ಸೈಲೆಂಟ್ ಆಗಿಬಿಡ್ತೀನಿ. ಅದೊಂದು ನನಗೆ ಒಳ್ಳೆ ಗುಣ ಅಂತ ಅನಿಸುತ್ತೆ. ಆದರೆ ಮನೆಯವರು ಆ ಥರ ಮಾಡಬೇಡ ಎಲ್ಲ, ನಂಗೆ ಹಾಗೆ ನಾಟಕ ಮಾಡಿ ಜೀವನ ಮಾಡೋಕ್ಕೆ ನಿಜವಾಗ್ಲೂ ಹೇಳ್ತೀನಿ ನನಗೆ ಬರೋದೂ ಇಲ್ಲ, ನಂಗೆ ಇಷ್ಟವೂ ಇಲ್ಲ. ನಾನು ಯಾವಾಗಲೂ ನಮ್ಮ ಮನೆಯವ್ರ ಹತ್ರ ಹೇಳ್ತಿರ್ತೀನಿ. ಕೆಲವೊಬ್ಬರೆಲ್ಲ ಬಣ್ಣ ಹಚ್ಚಿ ನಾಟಕ ಮಾಡ್ತಾರೆ ನಾಟಕದ ಕಂಪ್ನಿಗಳಲ್ಲಿ, ಜೀವನಕ್ಕಾಗಿನೋ ಏನೋ ಒಂದು ಅನಿವಾರ್ಯ ಕಾರಣಕ್ಕೆ. ಕೆಲವೊಬ್ಬರೆಲ್ಲ ಬಣ್ಣನೇ ಹಚ್ಚದೆ ಹಾಗೆ ನಾಟಕ ಮಾಡೋರು ಇದ್ದಾರೆ. ನಾನು ತುಂಬ ಜನರನ್ನ ನೋಡ್ಬಿಟ್ಟಿದ್ದೀನಿ. ನಂಗೆ ಅದು ಇಷ್ಟ ಇಲ್ಲ. ಯಾವಾಗಲೂ ನಾವಾಗಿದ್ದರೆ ಒಳ್ಳೆಯದು. ನಿಮಗೆಲ್ಲ ಹೇಗೆ ಅನಿಸುತ್ತೆ, ಏನಂತೀರಾ ನೀವೆಲ್ಲ? ಅಷ್ಟೇ, ಮತ್ತೇನೂ ಇಲ್ಲ. ನನಗೆ ಎಲ್ಲರೂ ನಂಗೆ ಅದೇ ಕಮೆಂಟನ್ನೇ ಹಾಕಿದ್ರಲ್ಲ, ನಂಗೆ ಗೊತ್ತು ಎಲ್ಲರೂ ಗಂಡನ ಹತ್ರ ಜಗಳ ಮಾಡದೇ ಇದ್ದರೆ ಅದು ಫೇಕಾಗಿ ಇದ್ದಾರೆ ಗಂಡ ಹೆಂಡತಿ ಅಂತ. ಜಗಳ ಮಾಡೋದ್ರೇ ಅವರಿಬ್ಬರು
ಅದೇ ನಾಟಕ ಮಾಡದೇ ಇದ್ದಾರೆ ಅಂತ, ಅದು ಮಾಡದೇ ಇದ್ದರೆ ಬಣ್ಣ ಹಚ್ಕೊಂಡು ಗಂಡ ಹೆಂಡತಿ ನಾಟಕ ಮಾಡ್ತಾ ಇದ್ದಾರೆ ಅಂತ ನನ್ನ ಅಭಿಪ್ರಾಯ. ಇದು ಎಲ್ಲರೂ ಮಾಡ್ತಾರೆ, ಗಂಡ ಹೆಂಡತಿ ಅಂದಮೇಲೆ ಜಗಳ ಖಂಡಿತ ಮಾಡೇ ಮಾಡ್ತಾರೆ. ಬಿಡಿ, ಅಲ್ಲಿ ಆ ಟಾಪಿಕ್ ಅಲ್ಲಿಗೆ ಮುಗಿಸ್ದೆ. ಹಾಗೆ ಆಲೂಗಡ್ಡೆ ಪಲ್ಯ, ಆಲೂಗಡ್ಡೆ ಬಾಜಿನ ಸೇಮ್ ನಾನು ಆಲೂಗಡ್ಡೆ ಪಲ್ಯ ಎಲ್ಲ ಹೆಂಗೆ ಮಾಡಿದ್ದೆ ಅಲ್ವಾ, ಹಾಗೆ ಅದೇ ಥರ ಮಾಡಿದೆ. ಇವತ್ತು ನೋಡೋಣ ಅಂತ ಆಲೂಗಡ್ಡೆನ ಹೆಚ್ಚಿ ಹಾಕಿದ್ದೀನಿ, ಇಲ್ಲಾಂದರೆ ಕೈಯಲ್ಲೇ ನೀವು ಮ್ಯಾಶ್ ಮಾಡಿ ಕೂಡ ಹಾಕ್ಬೋದು. ಆನಂತರ 2 ಚಮಚದಷ್ಟು ಕಡಲೆ ಹಿಟ್ಟನ್ನು ಸ್ವಲ್ಪ ನೀರಿಗೆ ಹಾಕಿ ಗಂಟಿಲ್ದೇ ಇರೋ ರೀತಿ ಮಾಡಿಬಿಟ್ಟು ಅದನ್ನು ಹಾಕಿ ಅದರಲ್ಲಿ ಬೇಯಿಸ್ತಾ ಇದ್ದೀನಿ. ಬರೀ ಉಪ್ಪು ಹಾಕಿದ್ದೀನಿ, ಹುಣಸೆ ರಸ, ನಿಂಬೆ ಹುಳಿ ಆ ಥರದ್ದು ಏನೂ ಹಾಕಿಲ್ಲ. ಇದು ಪೂರಿಗೂ ಚೆನ್ನಾಗಾಗುತ್ತೆ, ಹಾಗೆ ದೋಸೆಗೂ ಚೆನ್ನಾಗಾಗುತ್ತೆ, ಚಪಾತಿಗೂ ಚೆನ್ನಾಗುತ್ತೆ. ಇದೊಂಥರ 3 in 1 ಥರ ಕೆಲಸ ಮಾಡುತ್ತೆ. ನಾವು ಇವತ್ತು ಇರೋದು ಕೂಡ ಸ್ವಲ್ಪ ದೋಸೆ ಹಿಟ್ಟಲ್ವ, ಒಂದೇ ಹೊತ್ತಿಗಾಗಷ್ಟು ಒಂಚೂರೇ ಪಲ್ಯನ ಮಾಡಿದ್ದೆ, ತುಂಬಾ ಚೆನ್ನಾಗಾಗಿತ್ತು. ಇದಕ್ಕೇನು ಹುಳಿ ಏನೂ ಹಾಕೋ ಅವಶ್ಯಕತೆ ಇಲ್ಲ. ಬೇಕಿದ್ದರೆ ನೀವು ಅದೇ ಗರಂ ಮಸಾಲ, ಸಾಂಬಾರು ಪುಡಿ ಏನಾದರೂ ನಿಮ್ಮ ರುಚಿಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೊಳ್ಳಿ. ನಾನು ಇವತ್ತು ಯಾವುದನ್ನು ಹಾಕಿಲ್ಲ. ಹಾಗೆಯೇ ನಾನು ಈರುಳ್ಳಿ ಎಲ್ಲ ಹೆಚ್ಚಿದ್ದೀನಲ್ವ, ಹಾಗೆ ಅಕ್ಕಿ ತೊಳೆದಿರೋ ನೀರಿತ್ತು, ಸಿಮ್ಮಗೆ ಅನ್ನಕ್ಕಿಟ್ಟೆ ಅಲ್ಲ, ಆ ನೀರನ್ನು ಈ ಥರ ಪಾತ್ರೆಯಲ್ಲಿ ಹಾಕಿಟ್ಟಿದ್ದೀನಿ. ಇದನ್ನು ನೈಟು ಅದನ್ನು ನೆನೆಸ್ಬಿಟ್ಟು ಸೋಸಿ ಗಿಡಗಳಿಗೆ ಹಾಕಿದ್ರೆ ತುಂಬ ಒಳ್ಳೆಯದಂತೆ. ನಾನು ಹೀಗೆ ಬಂದು ಗಿಡಕ್ಕೆ ಹಾಕ್ತೀನಿ. ಸೌತೆ ಬಳ್ಳಿ ನೋಡಿ ಚೆನ್ನಾಗಾಗಿದೆ, ಇದೊಂಚೂರು ಕಣ್ಣು ಬಿಡ್ತಾ ಇದೆ. ನಿನ್ನೆ ಜಾಸ್ತಿ ಮಳೆ ಆಗಿತ್ತಲ್ವ, ಚೆನ್ನಾಗಾಗುತ್ತೆ. ಮಳೆ ಎಷ್ಟು ಚೆನ್ನಾಗಿ ಬರುತ್ತೋ ಅಷ್ಟು ಚೆನ್ನಾಗಿ ಗಿಡಗಳೆಲ್ಲ ಒಂಥರ ಚೆನ್ನಾಗಿ ಆಗ್ತವೆ. ಇವತ್ತು ಕೂಡ ಒಂದು ಸ್ವಲ್ಪ ಗಿಡಗಳನ್ನ ನೆಡಬೇಕು. ಈ ವರ್ಷ ಯಾಕೋ ಗೊತ್ತಿಲ್ಲ, ಪ್ರತಿ ಸಲ ಇದನ್ನೇ ಹೇಳ್ತಾ ಇದ್ದೀನಿ, ನನ್ನ ಗಿಡಗಳು ಅಷ್ಟು ಚೆನ್ನಾಗಾಗಿಲ್ಲ. ಒಂದಷ್ಟು ಮೆಣಸಿನ ಗಿಡ ಒಯ್ದಿದ್ದೀನಿ, ದೊಡ್ಡ ಮೆಣಸಿನ ಗಿಡ ಒಯ್ದಿದ್ದೀನಿ, ಆದರೆ ಯಾವುದು ಚೆನ್ನಾಗಿ ಹೇಳ್ತಾ ಇಲ್ಲ. ಟೊಮೆಟೊ ಗಿಡ ಅಂತೂ ಬಿಡಿ, ಹರ ಅಂತ ಇಲ್ಲ, ಶಿವ ಅಂತ ಇಲ್ಲ. ಹಾಗೆಯೇ ಇದು ಕಮಲದ ಹೂವಿನ ಗಿಡ ಚೆನ್ನಾಗಿ ಆಗ್ತಾಯಿದೆ. ಇದರದ್ದು ನೀರು ಕೂಡ ಬದಲಾಯಿಸಬೇಕು. ನಾನು ಕೂಡ ಕಮಲದ ಹೂವಿನ ಗಿಡನ ಜಾಸ್ತಿ ಮಾಡಿದ್ದೀನಿ. ಅದು ಹೇಗೆ ಮಾಡಿದೆ ಅನ್ನೋದನ್ನು ನಿಮಗೆ ಇನ್ನೊಂದು ಸಲ ಅದಾದಾಗ ನಿಮಗೆ ತೋರಿಸ್ತೀನಿ. ಹಾಗೆ ನೋಡಿ, ನನ್ನ ಬೀನ್ಸ್ ಗಿಡ ಹಿಂಗಾಗಿದ್ದಾವೆ. ಇದಕ್ಕೆ ಕೋಲು ಕೊಡಬೇಕು. ನಮ್ಮನೆಯವ್ರಿಗೆ ಹೇಳಿ ಸಾಕಾಯಿತು, ಅವರು ತರಲಿಲ್ಲ, ನಾನು ಕೋಲು ಕೊಡಲಿಲ್ಲ. ಇವತ್ತು ನಮ್ಮನೆಯವ್ರು ಬಂದಿದ್ದು ತುಂಬ ಲೇಟ್ ಆಗಿತ್ತು, ಹಾಗಾಗಿ ಅವರಿಗಾಗಿ ಕಾಯ್ತಾ ಇದ್ದೆ. ಅವ್ರು ಬರಲೇ ಇಲ್ಲ. ಹಾಗೆ ಇದೇನು ಮಾವಿನ ಹಣ್ಣಿನ ಸಾರು ಮಾಡೋದಕ್ಕೆ ವಿಡಿಯೋ ಮಾಡಿ ತುಂಬ ದಿನ ಆಗಿತ್ತಲ್ಲ, ನನಗೆ ಮರ್ತೋಗ್ಬಿಟ್ಟಿದೆ ಇದೇನು ಒಗ್ಗರಣೆ ಹಾಕ್ತಾಯಿದ್ದೀನಿ ಅಂತ. ನಾನೇ ಯೋಚನೆ ಮಾಡಿದೆ. ಒಂದು 4-5 ಮಾವಿನ ಹಣ್ಣು ಇತ್ತು ನಮ್ಮನೆ ಎದುರುಗಡೆ ಮರದ್ದೇ ಬಿದ್ದಿದ್ದು, ಅದ್ರದ್ದು ಒಂಚೂರು ಮಾವಿನ ಹಣ್ಣಿನ ಸಾರು ಹತ್ಲಾಗ ಮಾಡಿಟ್ಬಿಡೋಣ ಅಂತ ಈಗ ಮಾಡ್ತಾಯಿದ್ದೀನಿ. ಏನಿಲ್ಲ, ಬರೀ ಮಾವಿನ ಹಣ್ಣಿನ ಸಿಪ್ಪೆ ತೆಗೆದು, ಆದರೆ ಇದು ಈ ಥರ ಕಾಡು ಮಾವಿನ ಹಣ್ಣಲ್ಲೇ ಚೆನ್ನಾಗಾಗೋದು. ಒಗ್ಗರಣೆ ಹಾಕಿದ್ದೀನಿ, ಆನಂತರ ಒಂಚೂರು ಬೆಲ್ಲ ಹಾಕಿ ಚೆನ್ನಾಗಿ ಕುದಿಸಿ ಇಟ್ಟರೆ ತುಂಬ ಚೆನ್ನಾಗಿರುತ್ತೆ. ಯಾರ್ಯಾರು ಇನ್ನೂ ಮಾಡಿಲ್ಲ ಇದನ್ನು ಮಾಡಿ. ಆದರೆ ಇವಾಗ ಮಾವಿನ ಹಣ್ಣು ಸಿಗೋದು ನಂಗೆ ಡೌಟು. ಏನೋ ನಮ್ಮ ಪುಣ್ಯಕ್ಕೆ ನಮ್ಮ ಎದುರುಗಡೆ ಮರದಲ್ಲಿ ಅವಾಗವಾಗ ಒಂದು 5-6 ಹಣ್ಣು ಹಾಗೆ ಬೀಳ್ತಿರುತ್ತೆ. ದನ ಏನಾದರೂ ತಿಂದೇ ಬಿಟ್ಟರೆ ನಮಗೆ ಈ ಥರ ಸಾರು ಮಾಡ್ಕೊಳ್ಳೋದಕ್ಕೆ ಸಿಗುತ್ತೆ. ನಮ್ಮ ಮನೇಲಿ ಎಲ್ಲರಿಗೂ ಈ ಸಾರು ತುಂಬಾ ಇಷ್ಟ ಆಗುತ್ತೆ. ನಮ್ಮ ಮನೆಯವ್ರು ನಿಜ ಹೇಳ್ತೀನಿ, ಈ ಥರದ್ದೆಲ್ಲ ತಿನ್ನೋದಿಲ್ಲ. ಅವರು ಕೂಡ ಅದನ್ನು ಇಷ್ಟಪಟ್ಟು ತಿಂತಾಯಿದ್ದಾರೆ. ನಮ್ಮ ಮನೆಯವರು ಬರಬೇಕಿದ್ರೆಲ್ಲ ಒಂದಷ್ಟು ನಿಂಬೆ ಹಣ್ಣನ್ನು ಕೊಯ್ಕೊಂಡು ಬರ್ತಾರೆ. ಕೆಲವೊಂದೆಲ್ಲ ಬಿದ್ದಿರುತ್ತಲ್ವ, ಅದನ್ನು ತೊಗೊಂಡು ಬರ್ತಾರೆ. ಇದು ಫಸ್ಟ್ ಸಲ ಬಿಟ್ಟಿರೋದಕ್ಕೆ ಎಲ್ಲ ನಿಂಬೆಹಣ್ಣು ತುಂಬ ದೊಡ್ಡದೇನಿಲ್ಲ, ಒಂದು ಸಣ್ಣ ಒಂದು ದೊಡ್ಡ ಹಂಗೆ ಬಿಟ್ಟಿದೆ. ಅದು ಮುಂದಿನ ವರ್ಷ ಚೆನ್ನಾಗಿ ಬಿಡ್ಬಹುದೇನೋ ಗೊತ್ತಿಲ್ಲ. ನಾನು ತಂದದನ್ನೆಲ್ಲ ಹಾಗೆ ಇಟ್ಕೊತೀನಿ. ಯಾವ್ಯಾವುದು ಹಣ್ಣಾಗುತ್ತೋ ಅದನ್ನೆಲ್ಲ ನಾನು ಹೆಚ್ಚಿಬಿಟ್ಟು ಉಪ್ಪನ್ನು ಹುರಿದು ಉಪ್ಪು ಹಾಕಿ ಇಡ್ತೀನಿ. ಅವತ್ತು ಕೂಡ ಒಂದಷ್ಟು ಮಾಡಿಟ್ಟಿದ್ದೆ. ತುಂಬ ಹುಳಿ ಆಗಿಬಿಡುತ್ತೆ ಅಂತ ನಾನು ಚೂರು ನಿಂಬೆಹಣ್ಣನ್ನು ಹಿಂಡ್ಕೊತಾ ಇದ್ದೀನಿ. ನನಗೆ ಅಡುಗೆಗೂ ಆಗುತ್ತೆ. ಆಮೇಲೆ ನಾನು ಬೆಳಗ್ಗೆ ಅದು ನೀರು ಕುಡಿದೆ ಅಲ್ಲ, ಅದಕ್ಕೂ ಕೂಡ ನಾನು ಚೂರು ನಿಂಬೆಹಣ್ಣಿನ ರಸನ ಹಾಕ್ಕೊಂಡು ಕುಡಿತೀನಿ. ನಾನು ಮುಂಚೆ ಕುಡಿತಾ ಇದ್ದೆ ನಿಂಬೆಹಣ್ಣು, ಬಿಸಿ ನೀರು, ಉಪ್ಪು ಸ್ವಲ್ಪ ಹಾಕ್ಕೊಂಡು ಕುಡಿತಾ ಇದ್ದೆ. ಹಾಗೆ ಜೇನುತುಪ್ಪ ಹಾಕ್ಕೊಂಡು ಕೂಡ ಕುಡಿತಾರೆ ವೆಯ್ಟ್ ಲಾಸ್ ಮಾಡೋದಕ್ಕೆ ಅಂತ ಹೇಳಿ. ನಾವು ನಿಂಬೆಹಣ್ಣಿದ್ದಾಗೆಲ್ಲ ವೆಯ್ಟ್ ಲಾಸ್ ಮಾಡ್ತೀವಿ, ಇಲ್ಲ ಅಂದಾಗೆಲ್ಲ ವೆಯ್ಟ್ ಗೇನ್ ಮಾಡ್ಕೊತೀವಿ. ಅವತ್ತು ಹಾಕಿದ್ದಿತ್ತಲ್ವ ನೋಡಿ, ಅದು ಅಷ್ಟಾಗಿದೆ. ಈಗ ಅದೇ ಇವತ್ತು ಬೇರೆದಕ್ಕೆ ಹಾಕೋಣ ಅಂತ ಹೇಳಿ ಬೇರೆ ಒಂದು ಬಾಟ್ಲಿಗೆ ಹಾಕಿ ಇಡ್ತಾ ಇದ್ದೀನಿ. ನಾನು ಅವತ್ತು ನಿಂಬೆಹಣ್ಣಿನ ಉಪ್ಪಿನಕಾಯಿ ಇದನ್ನು ಹೆಚ್ಚಿ ತೋರಿಸ್ದೆ ಅಲ್ಲ, ತುಂಬ ಜನ ನಿಂಬೆ ಹಣ್ಣಿನ ಉಪ್ಪಿನಕಾಯಿ ಹಾಕಿ ರೆಸಿಪಿ ತೋರಿಸಿ ಅಂತ ಹೇಳಿದ್ದಾರೆ. ನೋಡೋಣ, ನನ್ನ ಮನಸ್ಸು ಹೆಂಗೆ ಬರುತ್ತೋ ಹಂಗೆ ಮಾಡ್ತೀನಿ. ಇವಾಗ ಯಾಕೋ ಗೊತ್ತಿಲ್ಲ, ನನಗೆ ಏನೂ ಕೆಲಸ ಮಾಡೋಕ್ಕೆ ಬೇಡ ಅನ್ನಿಸ್ತಾ ಇದೆ. ಯಾಕೆ ಹಂಗೆ ಆಗ್ತಾಯಿದೆ ಅನ್ನೋದು ನನಗೂ ಗೊತ್ತಿಲ್ಲ. ತುಂಬ ಸೋಮಾರಿಯಾಗಿದ್ದೀನಿ. ತುಂಬ ದಿನದಿಂದ ನಾನೇ ಯೋಚನೆ ಮಾಡ್ತಾಯಿದ್ದೀನಿ, ಯಾಕೆ ಹಿಂಗೆ ಆಗ್ತಾಯಿದೆ ನನಗೆ ಅಂತ ಹೇಳಿ. ನನಗೇನೆ ಇನ್ನೂ ಆ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ. ಉಪ್ಪನ್ನ ಹುರಿದ್ಬಿಟ್ಟು ತಣ್ಣಗಾದ ನಂತರ ಒಂದು ಲೇಯರಷ್ಟು ನಿಂಬೆಹಣ್ಣು ಹಾಕ್ತಾಯಿದ್ದೀನಿ, ಇನ್ನೊಂದು ಲೇಯರಷ್ಟು ಉಪ್ಪನ್ನ ಹಾಕಿ ಇಡ್ತಾಯಿದ್ದೀನಿ. 2 ದಿನಕ್ಕೊಂದ್ಸಲ ಬಾಕ್ಸ್ನ ತೆಗೆದುಬಿಟ್ಟು ಹಿಂಗೆ ಒಂದು ಸ್ವಲ್ಪ ಅಲಗಿಸ್ಬಿಟ್ಟು ಇಟ್ಟರೆ ಎಲ್ಲದಕ್ಕೂ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ.
ಹಾಗೆಯೇ ನೆಲ್ಲಿಕಾಯಿ ಇತ್ತು, ನೆಲ್ಲಿಕಾಯಿ ಜ್ಯೂಸನ್ನು ಕೂಡ ಮಾಡಿದೆ. ತುಂಬ ದಿನ ಆಯಿತು ನೆಲ್ಲಿಕಾಯಿ ಜ್ಯೂಸ್ ಮಾಡಿದೆ. ಅದಕ್ಕೆ ಸ್ವಲ್ಪ ನಾನು ಶುಂಠಿ ಹಾಗೆಯೇ ಕರಿಬೇವನ್ನ ಹಾಕಿದ್ದೀನಿ. ಟೈಮ್ ನೋಡ್ಬೋದು 9:15 ಆಗ್ತಾ ಬಂತು. ನಮ್ಮ ಮನೆಯವರು ಇನ್ನೂ ಆದರೂ ಬಂದಿಲ್ಲ. ಅದಕ್ಕೆ ನಾನೇನು ಮಾಡೋಣ ಅಂದ್ಕೊಂಡೆ ಅಂದರೆ ಒಂದಷ್ಟು ಗಿಡಗಳನ್ನಾದರೂ ನೆಡೋಣ ಅಂತ ನೆಡ್ತಾ ಇದ್ದೀನಿ. ಆ ಕೈ ಹಂಗೆ ಆಗಿದ್ದಕ್ಕೆ ನಾನು ಮಣ್ಣನ್ನು ಮುಟ್ತಿರಲಿಲ್ಲ. ಹಾಗೆ ಇದು ಊರಿಂದ ಬರಬೇಕಿದ್ರೆ ಒಂದಷ್ಟು ಗೊಬ್ಬರನ ತೊಗೊಂಡು ಬಂದಿದ್ದೆ ಅಮ್ಮನ ಮನೆಯಿಂದ, ರೇಣುಕಕ್ಕನ ಹತ್ರ ಗೊಬ್ಬರ ಗುಂಡಿಯಿಂದ. ಹಾಗೆ ಇದರಲ್ಲಿ ಕೊಟ್ಟಿಗೆ ಮನೇಲಿ ಇರುತ್ತೆ ಗೊತ್ತಾ, ನಾವು ತುಳುಕ್ಲು ಅಂತ ಹೇಳ್ತೀವಿ, ಅದರಲ್ಲಿ ಚೆನ್ನಾಗಿರೋದನ್ನ ರೇಣುಕಕ್ಕ ಈ ಥರ ತೆಗೆದು ಇಟ್ಟಿದ್ಲು. ನಾನು ನಮ್ಮನೆ ಹತ್ರ ಇಲ್ಲಿ ನನಗೇನು ಗೊಬ್ಬರ ಏನೂ ಇಲ್ಲಲ್ಲ, ಹಾಗಾಗಿ ನಾನು ಆ ಗೊಬ್ಬರನ ಹಾಕಿಬಿಟ್ಟು ಇಲ್ಲಿ ಬೀಜ ಹಾಕಬೇಕು. ನಮ್ಮನೆಯವ್ರು ಮೂಲಂಗಿ ಬೀಜ ಅದು ಇದು ಏನೇನೋ ತಂದಿದ್ದಾರೆ, ಅದರಲ್ಲಿ ಒಂದಷ್ಟು ಬೀಜಗಳನ್ನ ಹಾಕೋಣ ಅಂತ ನಾನು ಹಾಕ್ತಾ ಇದ್ದೆ. ಅಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಬಂದರು. ಸ್ವಲ್ಪ ಬೆಂಡೆಕಾಯಿ ನೋಡಿ ಮತ್ತು ನಿಂಬೆಕಾಯಿ ತೊಗೊಬಂದಿದ್ದಾರೆ. ಹಣ್ಣು ಆಗೋ ತನಕ ಬಿಡೋದಿಲ್ಲ, ಯಾಕಂದರೆ ಯಾರಾದರೂ ಕೊಯ್ಕೊಂಡು ಹೋಗ್ಬಿಡ್ತಾರೆ ಅಂತ ನಾನು ಹಣ್ಣು ಆದ ತಕ್ಷಣ ಆ ಥರ ಉಪ್ಪಿಗೆ ಹಾಕಿ ಇಡ್ತೀನಿ. ಕಾಯಿನ ಹೆಚ್ಚಿ ಹಾಕಿಲ್ಲ. ಹಾಕ್ಬೋದಾ ಅನ್ನೋದು ನನಗೆ ಗೊತ್ತಿಲ್ಲ. ಯಾರಾದರೂ ಹಾಕ್ಬೋದು ಅನ್ನೋದಿದ್ದರೆ ಕಮೆಂಟನ್ನು ಮಾಡಿ. ನನಗೆ ದಿಢೀರಂತ ಉಪ್ಪಿನಕಾಯಿ ಹಾಕಬೇಕು ಅಂತ ಒಂದು ಐಡಿಯಾ ಬಂದಿದೆ. ನೋಡೋಣ, ಅದನ್ನು ವೀಡಿಯೋ ನೋಡ್ತೀನಿ. ಒಂದಷ್ಟು ಯೂಟ್ಯೂಬಲ್ಲಿ ವೀಡಿಯೋಗಳನ್ನ ನೋಡಿದರೆ ನಂಗೊಂದು ಐಡಿಯಾ ಸಿಗುತ್ತೆ. ನಮ್ಮ ಮನೆಯವ್ರಿಗೆ ಯಾವಾಗಲೂ ಅಷ್ಟೇ ತಿಳಿವು ದೋಸೆ ಇಷ್ಟ ಆಗೋಲ್ಲ, ಈ ಥರ ದಪ್ಪ ದೋಸೆ ಇಷ್ಟ ಆಗುತ್ತೆ. ಆ ದೋಸೆ ಮುಚ್ಚೋದು ಎಲ್ಲಿತ್ತೋ ಏನೋ ಗೊತ್ತಿಲ್ಲ, ಹುಡುಕಿಟ್ಟೆ, ಅದೆಲ್ಲೂ ಸಿಗಲಿಲ್ಲ. ಅದಕ್ಕೆ ಅಲ್ಲೇ ಇಡ್ಲಿ ಪಾತ್ರೆ ಮುಚ್ಚೋದಿತ್ತು, ಏನೋ ಮುಚ್ಚಿದ್ರೆ ಸಹಿ ಅಂತೇಳಿ ಅದನ್ನೇ ತೊಗೊಂಡು ಮುಚ್ಚಿದೆ. ಬಾಜಿ ಮಾತ್ರ ತುಂಬ ಚೆನ್ನಾಗಾಗಿತ್ತು. ನಿಮಗೆ ರೆಸಿಪಿ ಸರಿಯಾಗಿ ಆಯಿತೋ ಇಲ್ಲೋ ಗೊತ್ತಿಲ್ಲ. ಆಲೂಗಡ್ಡೆ ಬಾಜಿ ಅಂತ ಹೊಡೆದ್ರೆ ನಿಮಗೆ ಯೂಟ್ಯೂಬಲ್ಲಿ ಸಿಗುತ್ತೆ. ನಮ್ಮನೆಯವ್ರು ಬೀನ್ಸ್ ಬೀಜ ಕೂಡ ತೊಗೊಬಂದಿದ್ದಾರೆ. ತಿಂಡಿ ತಿಂದಮೇಲೆ ಆ ಬೀನ್ಸ್ ಬೀಜನೂ ಕೂಡ ಹಾಕಬೇಕು. ನಾನು ಏನು ಮಾಡ್ತೀನಿ ಅಂದರೆ ಬೀನ್ಸ್ ಬೀಜನ ನೆನೆಸ್ಬಿಟ್ಟು ಸ್ವಲ್ಪ ಮೊಳಕೆ ಬಂದ ಮೇಲೆ ಹಾಕ್ತೀನಿ, ಆವಾಗ ಬೇಗ ಎದ್ದು ಬಿಡುತ್ತೆ. ನಮ್ಮ ಮನೆಯವ್ರದ್ದು ತಿಂಡಿ ಆಯಿತು. ಈಗ ನನ್ನ ತಿಂಡಿ ಸರದಿ. ನಾನೀಗ ತಿಂಡಿ ತಿಂದುಬಿಟ್ಟು ಮತ್ತೆ ಮುಂದಿನ ಕೆಲಸನ ಶುರು ಮಾಡಬೇಕು. ಮಧ್ಯಾಹ್ನ ಅಡುಗೆ ಏನು ಮಾಡಬೇಕು ಅಂತ ನೋಡ್ತೀನಿ. ಯಾಕಂದರೆ ಸಾಂಬಾರು ಒಂದು ಸ್ವಲ್ಪ ಇದೆ, ಅದೇ ಸಾಕು ಅಂತ ಅಂದ್ಕೊಂಡಿದ್ದೀನಿ. ದೋಸೆ ಹಿಟ್ಟು ಕೂಡ ಇದೆ. ನಾನು 2 ದೋಸೆ ಬೇಯ್ಕೊಂಡು ಒಂಚೂರು ಅನ್ನ ಊಟ ಮಾಡಿದ್ರೆ ಸಾಂಬಾರು ಸಾಕಾಗುತ್ತೆ. ಹಾಗೆ ಈಗ ಉದ್ದಿನಬೇಳೆ ಕೂಡ ಖಾಲಿಯಾಗಿತ್ತು, ಅದಕ್ಕೆ ಉದ್ದಿನಬೇಳೆನ ಬಾಕ್ಸಿಗೆ ತುಂಬ್ಕೊತಾ ಇದ್ದೀನಿ. ಚೆನ್ನಾಗಿ ಒಂದು 5-6 ಬಿಸಿಲಿಗೆ ಹಾಕಿ ಒಂದು 4 ಗೋಡಂಬಿನ ಹಾಕಿ ನಾನು ಉದ್ದಿನಬೇಳೆನ ಇಡ್ತೀನಿ. ಅಂದರೆ ನಿಮಗೆ ವರ್ಷ ಪೂರ್ತಿ ಹುಳ ಗಿಳ ಆ ಥರ ಏನೂ ಆಗೋದಿಲ್ಲ. ಹಾಗೆ ಒಂದು ಸ್ವಲ್ಪ ಮಜ್ಜಿಗೆ ಕೂಡ ಕಡಿಯೋದಿತ್ತು, ಈಗ ಅದನ್ನು ಕೂಡ ಕಡಿಯೋಣ ಅಂತ ಕಡಿದೆ. ಬೆಣ್ಣೆ ಕೂಡ ಸುಮಾರು ಬಂತು. ಈಗೇನು ಮಜ್ಜಿಗೆ ಯಾರೂ ಕುಡಿಯೋದಿಲ್ಲ. ಮಜ್ಜಿಗೆ ಕಡಿದಾಗ ಮಜ್ಜಿಗೆ ಒಗ್ಗರಣೆ ಹಾಕಲಾ ಅಂತ ನೋಡಿದೆ. ಮತ್ತು ಮಳೆ ಬೇರೆ ಬರ್ತಾ ಇದೆಯಲ್ಲ, ಮಜ್ಜಿಗೆ ಒಗ್ಗರಣೆ ಊಟ ಮಾಡೋದಿಲ್ಲ. ಬೇಸಿಗೆಗಾಲ ಆದರೆ ಮಜ್ಜಿಗೆ ಅದು ಏನಾದರೂ ತಣ್ಣನ ಸಾರು ಊಟ ಮಾಡೋಕ್ಕೆ ಇಷ್ಟ ಆಗುತ್ತೆ. ಈ ಥರ ಚಳಿಗಾಲದಲ್ಲಿ ಬಿಸಿ ಬಿಸಿ ಸಾರೇ ಬೇಕು. ತುಂಬ ದಿನದಿಂದ ಅನ್ಕೊತಾ ಇದ್ದೀನಿ, ಅಮ್ಮನ ಹತ್ರ ಕಾಯಿಗೊಜ್ಜು ಮಾಡೋದನ್ನ ಕೇಳ್ಕೊಂಡಿದ್ದೀನಿ. ಬಾಣಂತಿಯರಿಗೆಲ್ಲ ಮಾಡ್ತಾರೆ, ಅದನ್ನು ನಾನು ಒಣ ಕೊಬ್ಬರಿ ಎಲ್ಲ ಹಸಿ ಕಾಯಿ ಹಾಕಿಬಿಟ್ಟು ಮಾಡೋಣ ಅಂತ, ನೋಡೋಣ ಯಾವಾಗ ಆಗುತ್ತೆ ಅಂತ. ಟೈಮ್ ಬಂದು 10 ಕಾಲ ಆಯಿತು. ನಮ್ಮ ಮನೆಯವರು ತಿಂಡಿ ತಿಂದು ಊರಿಗೆ ಹೋದ್ರು. ಅವರಿಗೂ ಊರಲ್ಲಿ ಏನೋ ಕೆಲಸ ಬಂತಂತೆ, ಹಾಗಾಗಿ ಬರೋದು ಲೇಟ್ ಆಯಿತು. ನಾನು ಅವ್ರು ಬೇಗ ಬರ್ತಾರೆ, ಬೇಗ ಕೆಲಸ ಮುಗಿಸ್ಕೊಳ್ಳೋಣ ಅಂತ. ತಿಂಡಿ ತಿಂದು ಹೋಗಿದ್ರೆ ಕ್ಲೀನ್ ಮಾಡಿ ಸರಿ ಆಗಲ್ಲ. ಹಾಗಾಗಿ ದೇವ್ರ ಕಡೆ ಕ್ಲೀನ್ ಮಾಡಿದೆ. ತುಂಬ ದಿನ ಆಗಿತ್ತು, 1 ವಾರ ಆಗಿತ್ತು. ಹಾಗಾಗಿ ದೇವ್ರ ಕಡೆ ಪೂರ್ತಿ ಇವತ್ತು ಕ್ಲೀನ್ ಮಾಡಿಕೊಂಡೆ. ದೇವ್ರದ್ದೆಲ್ಲ ಇದನ್ನು ತೆಗಿಬೇಕು, ಚಂಬು ಅದೆಲ್ಲ ತೆಗೆದು ಇವತ್ತು ಕಾಯಿ ನಿನ್ನೆನೇ ಸುಲಿಸಿ ಇಟ್ಕೊಂಡಿದ್ದೆ. ದೇವ್ರ ದೀಪ, ಆಮೇಲೆ ಮತ್ತೇನೇನೋ ತೊಳೆದ್ನಲ್ಲ, ಅದು ಅಕ್ಕಿ ಎಲ್ಲ ಹಾಕಿಟ್ಟಿರ್ತೀನಿ, ಅದೆಲ್ಲ ತೆಗೆದು ತೊಳೆದು ಎಲ್ಲ ಒರೆಸಿ ಇಟ್ಟಿದ್ದೀನಿ. ಸ್ನಾನ ಮಾಡಿದವಳು ಅದೆಲ್ಲ ಕ್ಲೀನ್ ಮಾಡ್ಕೊಬೇಕು. ಇದು ಅಕ್ಕಿ ಎಲ್ಲ ತುಂಬಿ ಇಡಬೇಕು. ಸಾಂಬಾರು ಹೇಗಿದ್ರು ಇದೆಯಲ್ಲ, ಏನೂ ಕೆಲಸ ಇಲ್ಲ ಅಂತ ಹೇಳಿ ಇವತ್ತೇನು ಕಂಟೆಂಟೇ ಇಲ್ಲ. ಹಾಗಾಗಿ ವಿಡಿಯೋ ಮಾಡೋದೇ ಬೇಡ ಅಂದ್ಕೊಂಡಿದ್ದೆ, ಆದರೆ ಮನಸ್ಸು ಕೇಳೋದಿಲ್ಲ. ಯಾವಾಗಲೂ ಹಾಗೆ ಅದನ್ನೇ ಹೇಳ್ತಿರ್ತೀನಿ, ಮಾಡು ಅಂತಿರುತ್ತೆ. ಹಾಗಾಗಿ ಶುರು ಮಾಡಿದೆ. ಏನಾಗುತ್ತೆ ಅದನ್ನೇ ಹಾಕಿದ್ರೆ ಸರಿ. ನಾನು ಇವತ್ತು ಒಂದು 10 ನಿಮಿಷದ ವ್ಲಾಗು ಆಗುತ್ತಾ ಇಲ್ಲ ಅಂದ್ಕೊಂಡಿದ್ದೆ, ಗೊತ್ತಿಲ್ಲ ಏನೇನು ಆಗುತ್ತೆ ಅಂತ. ನೀರು ತೆಗೆದಿದ್ದೀನಿ. ಇದನ್ನು ಇವತ್ತು ತೊಳಿಬೇಕು. ಒಳಗಡೆ ಕಪ್ಪಾಗಿದೆ. ನಿಂಬೆಹಣ್ಣು ಹೆಚ್ಚಿದ್ದೀನಲ್ಲ, ನಿಂಬೆಹಣ್ಣು ಉಪ್ಪು, ನಿಂಬೆಹಣ್ಣಿಲ್ಲ ಅಂದರೆ ವೆನಿಗರು ಉಪ್ಪು ಹಾಕಿ ಚೆನ್ನಾಗಿ ಕುದಿಸಿದ್ರೆ ಒಳಗಡೆ ಒಂಥರ ಆಗಿರುತ್ತೆ, ಅದು ಹೋಗುತ್ತೆ. ಒಂಥರ ಅಂದರೆ ಕಪ್ಪಾಗಿದೆ. ಇದು ಕ್ಲೀನ್ ಮಾಡಿದ್ರೆ 1 ವಾರದ ಮೇಲೆ ಆಗೋಯ್ತು. 1 ವಾರ ಅಲ್ಲ, ಜಾಸ್ತಿನೇ ಆಯಿತು ಅನಿಸುತ್ತೆ. ಅದು ಈಗ ಬೆಣ್ಣೆ ತೆಗೆದೆ ಅಲ್ಲ, ಬಿಸಿ ನೀರು ಕಾಯಿಸ್ಕೊಂಡಿದ್ದೆ ಅಲ್ಲ, ಅದು ಆಫೇ ಮಾಡಿಲ್ಲ ಅನಿಸುತ್ತೆ, ಹಾಗೆ ಇಟ್ಟಿದ್ದೀನಿ. ಆನು ಆಫು ತಾನೇ ಆಗ್ತಾಯಿದೆ, ನೀರು ಇಲ್ದಿದ್ರೂ ಆಗ್ತಾಯಿದೆ, ಬಿಸಿಯಾಗಿದೆ. ಈಗ ಅದೇ ಒಂಚೂರು ನಿಂಬೆಹಣ್ಣು ಉಪ್ಪು ಹಾಕಿ ಇನ್ನು ಕ್ಲೀನ್ ಮಾಡ್ತೀನಿ, ಕ್ಲೀನ್ ಆಗಿಬಿಡುತ್ತೆ. ಗಾಜಿಂದು ತೊಗೊಳ್ಳೋಣ ಅಂತ ಇದ್ದೆ ನಾನು, ಅದನ್ನು ಅಷ್ಟೇ ಹೀಗೆ ಕ್ಲೀನ್ ಮಾಡಿದ್ರೆ ಸಾಕು. ಅದಾದರೆ ಗಲೀಜಾಗಿದ್ದು ಗೊತ್ತಾಗುತ್ತೆ.
ಇದು ನಾನು ಹಿಂಗೆ ನೋಡಿದಾಗಲೇ ಗೊತ್ತಾಗೋದು ಒಳಗಡೆ ಗಲೀಜಾಗಿದೆ ಅಂತ. 8 ದಿನ ಆಗಿತ್ತೇನ ಕ್ಲೀನ್ ಮಾಡಿದೆ. ಹೀಗೆ ಮಾಡ್ತೀನಿ, ಹಿಂಗಿದ್ರು ಟೈಮ್ ಇದೆ. ಹಾಗಾಗಿ ಅದೇ ಕಸ ಹೊಡ್ಕೊಂಡೆ. ನಮ್ಮನೆಯವ್ರು ಹೋಗೋದ್ರೊಳಗೇ ನೆಲ ಒರೆಸ್ಕೊಡ್ತೀನಿ ಅಂತ ಹೇಳಿದ್ರು ಒಂದೇ ಸಲ. ಆಮೇಲೆ ಅವ್ರಿಗೆ ಮತ್ತೇನೋ ಕೆಲಸ ಬಂತು, ಊರಿಗೆ ಹೋದರು. ಹಾಗೆ ನಮ್ಮದು ಹೊರಗಡೆ ಬಾಗಿಲಿಗೆ ಅದು ಪಟ್ಟಿ ಎಲ್ಲ ಹೊಡೆಯೋದಿತ್ತು. ಅದು ಪಾಲಿಶ್ ಅವ್ರು ಬರೋದಕ್ಕಿಂತ ಮುಂಚೆನೇ ಹೊಡ್ಸ್ಕೊಬೇಕಾಗಿತ್ತು. ಗೃಹ ಪ್ರವೇಶಗಳು ಜಾಸ್ತಿ ಇರೋದಕ್ಕೆ ಅವರು ಬಂದಿರಲಿಲ್ಲ. ಅದೇ ಇವತ್ತೇನೋ 11 ಗಂಟೆಗೆ ಬರ್ತೀನಿ ಅಂತ ಹೇಳಿದಾರಂತೆ. ಅವರೇ ಫೋನ್ ಮಾಡಿದ್ರಂತೆ. ಪಾಲಿಶ್ ಅವರು ಫೋನ್ ಮಾಡಿದ್ರು, ಆಗಿದೆಯಾ ಅಣ್ಣ ಬಂದು ಪಾಲಿಶ್ ಮಾಡಿ ಹೋಗ್ತೀನಿ ಅಂತ. ಇಲ್ಲೇ ನಮ್ಮನೆಯವ್ರ ಅತ್ತೆ ಮನೆಯಲ್ಲೇ ಕೆಲಸ ಮಾಡ್ತಾ ಇದ್ದಾರೆ, ಬರ್ತೀನಿ ಅಂತ. ಇಲ್ಲ ಹಿಂಗೆ ಹೊಡೆದೇ ಇಲ್ಲ ಹೆಂಗೆ ಅಂತ ಅಂದ್ರಂತೆ. ಅದೇ ಅವ್ರೇನಾದ್ರು ಹೊಡೆದ್ರೆ ಈಗ ಪಾಲಿಶ್ ಮಾಡೋಕ್ಕೂ ಬರೋದಿಲ್ಲ. ಮಳೆ ಬರ್ತಾ ಇದೆ, ಮಳೆ ಬರಬೇಕಿದ್ರೆ ಪಾಲಿಶ್ ಮಾಡೋಕ್ಕೆ ಬರಲ್ಲ. ಇನ್ನೇನು ಅಕ್ಟೋಬರಲ್ಲೇ ಆಗುತ್ತೋ ಏನೋ ಗೊತ್ತಿಲ್ಲ. ನಂಗೆ ಅದೊಂದು ಪಾಲಿಶ್ ಆಗಿಬಿಟ್ಟಿದ್ರೆ ಒಂದು ಸಮಾಧಾನ ಅಂತ ಅನ್ನಿಸ್ತಾ ಇತ್ತು. ಅದು ಆಗದೆ ಇರೋದಕ್ಕೆ ಒಂಥರ ಕಿರಿಕಿರಿ ಅಂತ ಅನಿಸುತ್ತೆ. ಹಾಲೊಂದು ಕಾಯಿಲೆ. ಈಗ ಅಡುಗೆ ಮನೆ ಒಂದು ಒರೆಸ್ಕೊತೀನಿ, ವಿಡಿಯೋ ಪಬ್ಲಿಷ್ ಮಾಡಿ ಬಂದು ಒಂದ್ಸಲ ಪಟ್ ಅಂತ ಒರೆಸ್ಕೊತೀನಿ. ಮತ್ತು ಅವರು ಬಂದರೆ ಧೂಳಾಗುತ್ತೋ ಏನೋ ನನಗೂ ಗೊತ್ತಿಲ್ಲ. ಹೊರಗಡೆ ಒರೆಸ್ಲೋ ಬೇಡ ಅಂತಲೂ ಅನ್ಕೊತಾ ಇದ್ದೀನಿ. ನಮ್ಮನೆಯವರೆಲ್ಲ ಇಟ್ಟು ಹೋಗಿದ್ದಾರೆ. ಅದು ಹಾಕಿದ್ಮೇಲೆ ನಿಮಗೆ ತೋರಿಸ್ತೀನಿ ಹೆಂಗೆ ಕಾಣುತ್ತೆ ನಮ್ಮ ಬಾಗಿಲು ಅಂತ. ಆದರೆ ಫುಲ್ ಪಾಲಿಶ್ ಆಗಬೇಕು. ಒಂದು ಪ್ರಾಬ್ಲಮ್ ಏನಂದರೆ ನಮ್ಮ ಸಿಂಬ, ನಾವು ರಾತ್ರಿ ಎಲ್ಲ ಒಳಗಿರ್ತೀವಲ್ಲ, ಒಂದೊಂದ್ಸಲ ಬಾಗಿಲು ತೆಗೀರಿ ಅಂತ ಪರ ಕೆರೀತಾನೆ. ಅವನು ಆಲ್ರೆಡಿ ಕಾಲಿನ ಗುರುತು ಬಿದ್ದಿದ್ದಾವೆ. ಈಗ ಅದೊಂದು ಹೆಂಗೆ ತಡಿಬೇಕು ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ. ನಾವು ಎಷ್ಟು ಮಾಡಿದ್ರು ಅವನು ಈಗ ಸ್ವಲ್ಪ ಕಮ್ಮಿ ಮಾಡಿದ್ದಾನೆ. ಆ ನಾಯಿ ಬಂದಮೇಲೆ ಸ್ವಲ್ಪ ಕಮ್ಮಿ ಮಾಡಿದ್ದಾನೆ. ಅದೆಲ್ಲರೂ ಒಂದೊಂದಿನ ಟೂರ್ ಹೋಗುತ್ತಲ್ಲ, ಅವಾಗ ನಿಮಗೆ ಬೇಜಾರಾಗುತ್ತೆ. ಅವರಿಬ್ಬರು ಇದ್ರೆ ನಮ್ಮ ಹತ್ರಕ್ಕೂ ಬರಲ್ಲ. ಅವರಿಬ್ಬರೇ ಒಳ್ಳೆ ಆಟ ಮಜವಾಗಿರ್ತಾರೆ. ಅವನು ಇಲ್ದಾಗ ನಮ್ಮ ಹತ್ರ ಹಂಗೆ ಗಲಾಟೆ ಮಾಡ್ತಾನೆ. ಒಂದು 3-4 ಕಡೆ ಹಿಂಗೆ ಗಿಬ್ರಿರೋ ಮಾರ್ಕ್ ಆಗಿಬಿಟ್ಟಿದೆ. ಅದೇ ನೋಡಬೇಕು. ಏನು ಮಾಡೋಕ್ಕಾಗಲ್ಲ ಅಂತಾರೆ ನಮ್ಮ ಮನೆಯವರು. ಏನು ಮಾಡೋಕ್ಕಾಗಲ್ಲ. ಏನಾದರೂ ಒಂದು ಪ್ರಾಬ್ಲಮ್ ಇದೆ ಅಂದರೆ ಅದಕ್ಕೇನೋ ಒಂದು ಸೊಲ್ಯೂಷನ್ ಇದ್ದೇ ಇರುತ್ತೆ ಅಂತ ನಾನು ಹೇಳೋದು ಫುಲ್ ಸ್ಟೀಲಿಂದ ಮಾಡಿಸ್ಬಿಡೋಣ ಅತ್ಲಾಗೆ. ನಮ್ಮ ಸಿಂಬ ಕಟ್ಟೆ ಹತ್ತೋದು ತಪ್ಪುತ್ತೆ ಅಂತ. ನನಗೆ ಕಟ್ಟೆ ಮೇಲೆ ಬಂದು ಮಲಗ್ತಾನೆ. ಯಾರಾದರೂ ಬಂದಾಗೇ ಇಡೀ ಕಟ್ಟೆ ಗಲೀಜು ಮಾಡಿರ್ತಾನೆ. ಅದನ್ನ ಹೊರಗಡೆನೇ ಅವ್ರು ಅಷ್ಟು ಗಲೀಜು ನೋಡ್ಕೊಬಂದು ಒಳಗೆ ಬಂದ್ರೆ ಅವ್ರಿಗೆ ಹೆಂಗೆ ಮನಸ್ಸಿಗೆ ಸಮಾಧಾನ ಆಗುತ್ತೆ ಅಲ್ವಾ. ನಾನು ಹಂಗೆ ಅನ್ನೋದು ನೋಡೋಣ ಅಂತಿದ್ದಾರೆ. ನೋಡೋಣ. ಅದು ಏನಂದರೆ ಈ ಸಲ ಕೆಲಸ ಒಂಥರ ಹನುಮಂತನ ಬಾಲದ ಥರ ಆಗೋಯ್ತು. ಅದೊಂಚೂರು ಮಾಡ್ಸೋಣ, ಇದೊಂಚೂರು ಮಾಡ್ಸೋಣ ಅಂತ ಅದು ಇಷ್ಟುದ್ದ ಆಯಿತು. ಹಾಗಾಗಿ ಇನ್ನೇನು ಮಾತಾಡ್ಕೊಡ್ದು ಅಂತ ಹೇಳಿದ್ದಾರೆ ನಮ್ಮ ಮನೆಯವರು. ನೋಡೋಣ ಏನೇನಾಗುತ್ತೆ ಅಂತ. ಈ ವರ್ಷ ಮಾಡಿಸಲ್ಲ, ಇನ್ನು ಮಾಡಿಸಿದ್ರೆ ನೆಕ್ಸ್ಟ್ ಇಯರ್ ಮಾಡ್ತಾರೆ ಅಂತಲೂ ಪ್ಲ್ಯಾನ್ ಇದೆ. ಗೊತ್ತಿಲ್ಲ. ನಮ್ಮನೆಯವರು ಬೀನ್ಸ್ ಬೀಜ ಇಲ್ಲ ಅಂತಿದ್ದಲ್ಲ, ಹಾಗಾಗಿ ತಗೊಬಂದಿದ್ರು. ಅವ್ರು ತಂದ ತಕ್ಷಣ ಫಸ್ಟ್ ಕೈಯಲ್ಲಿ ಇಸ್ಕೊಂಡು ನಾನು ಬೀನ್ಸ್ ಬೀಜ ಹಾಕಿದ್ದೀನಿ. ಇದಿಷ್ಟು ಹಾಕಬೇಕು. ಅವರು ಹಸುವಾಗಿದೆ ತಿಂಡಿಗೆ ಕೊಡು ಅಂತ ಹೇಳಿದ್ರೆ 9:45 ಅವ್ರು ಬಂದಾಗ. ತಿಂಡಿ ತಿಂದರೆ 5 ನಿಮಿಷ ನಿಲ್ಲಿಲ್ಲ ಅವರು. ಒಂದು ಸ್ವಲ್ಪ ಸಾಂಬಾರು ಪುಡಿ ಕಲೆಯಿತು, ಅದನ್ನು ಹಾಕ್ಕೊಟ್ಟು ಹಾಗೆ ಊರಿಗೆ ಹೋದರು. ಅಷ್ಟೇ. ಟೈಮ್ 10:30 ಆಯ್ತೇನೋ. ವಿಡಿಯೋ ಪಬ್ಲಿಷ್ ಮಾಡಿ ಮನೆ ಕ್ಲೀನ್ ಮಾಡ್ಕೊಂಡು ಒಂಚೂರು ಮನೆ ಅಂದರೆ ಅದೇ ನೆಲ ಒರೆಸಿದ್ರೆ ಮುಗಿತೀನಿ. ಏನಿಲ್ಲ. ಅದೇ ಅವ್ರು ಬಂದರೆ ಈಗ ಹೊರಗಡೆ ಏನು ಮಾಡೋದು ಅನ್ನೋದೇ ಯೋಚನೆ ಆಗ್ತಾ ಇದೆ. ಹೊರಗಡೆ ಕಟ್ಟೆನೂ ಕೂಡ ತೊಳೆಯೋಣ ಅಂತ ಇದೆ. ನಿನ್ನೆ ತುಂಬ ಮಳೆ ಆಗಿದೆ ರಾತ್ರಿ. ಕಟ್ಟೆ ಮೇಲೆಲ್ಲ ಮಣ್ಣು ಬಂದು ನಿಂತಿದೆ. ನೋಡಬೇಕು. ಇನ್ನು ಅವ್ರ ಕೆಲಸ ಮುಗಿಸಿ ಹೋದ್ಮೇಲೆ ಸಂಜೆ ಬೇಕಾದ್ರೆ ತೊಳ್ಕೊತೀನಿ. ಕೆಲಸ ಮುಗಿಸಿ ಇದಿಷ್ಟು ಬೀನ್ಸ್ ಬೀಜ ಹಾಕ್ತೀನಿ. ಕೆಟ್ಟಲ್ ತೊಳೆಯೋದಕ್ಕೆ ಉಪ್ಪು ಹಾಕಬಾರ್ದು. ಸಾರಿ, ನಾನು ಆಗಲೇ ಉಪ್ಪು ಅಂತ ಹೇಳಿದೆ. ನಿಂಬೆಹಣ್ಣಿನ ರಸ ಹಾಗೆಯೇ ಸ್ವಲ್ಪ ವಿಮ್ ಲಿಕ್ವಿಡ್ ಇರುತ್ತೆ ಗೊತ್ತಾ, ಅದನ್ನು ಹಾಕಿ ಮುಚ್ಚಳನ ಹಾಕಬಾರ್ದು. ಹಾಗೆ ಕುದಿಸ್ಬೇಕು. ಆದರೆ ಅದು ಉಕ್ಕು ಬರುತ್ತೆ. ನೀವು ಅಲ್ಲೇ ನಿಂತು ಅದನ್ನು ನೋಡಬೇಕಾಗುತ್ತೆ. ಯಾಕಂದರೆ ಅದು ಮುಚ್ಚಳ ಮುಚ್ಚಿಬಿಟ್ರೆ ಪೂರ್ತಿ ಉಕ್ಕಿ ಹೋಗಿಬಿಡುತ್ತೆ. ಇದು ಹಾಗೆ ಇಟ್ಟರೂ ಕೂಡ ಉಕ್ಕುತ್ತೆ. ತೋರಿಸ್ತೀನಿ ನೋಡಿ ಹೇಗಾಗಿತ್ತು ಅಂತ. ತುಂಬ ಕ್ಲೀನ್ ಆಗುತ್ತೆ ಇದು. ಗಾಜಿನ ಬಾಟ್ಲಿಗೂ ಅಷ್ಟೇ. ನಿಂಬೆಹಣ್ಣು ಇಲ್ಲ ಅಂದರೆ ನೀವು ವೆನಿಗರ್ ಇರುತ್ತೆ ಗೊತ್ತಾ, ಅದನ್ನು 1-2 ಚಮಚದಷ್ಟು ಹಾಕಿದ್ರೆ ತುಂಬ ಕ್ಲೀನ್ ಆಗುತ್ತೆ. ಮತ್ತು ಒಂಥರ ಘಮ ಅಂತ ವಾಸನೆ ಬರುತ್ತೆ ನೋಡಿ. ಈ ಥರ ಆಗುತ್ತೆ. ಆದಷ್ಟು ನೀವು ತುಂಬ ನೀರು ಹಾಕಬೇಡಿ. ಒಂದು ಕೆಳಗಡೆ ಎಷ್ಟು ಕ್ಲೀನ್ ಆಗೋದಕ್ಕೆ ಬೇಕೋ ಅಷ್ಟನ್ನು ಹಾಕಿದ್ರೆ ಸಾಕು. ಆಮೇಲೆ ಚೆನ್ನಾಗಿರೋ ನೀರಲ್ಲಿ ಒಂದು ಸಲ ತೊಳೆದ್ರೆ ಸಾಕು. ಸ್ಕ್ರಬ್ ಹಾಕೋದು ಆ ಥರ ಏನೂ ಬೇಡ. ತುಂಬ ಈಸಿಯಾಗಿ ನೀವು ಕೆಟಲನ್ನು ತೊಳಿಬೋದು. ಹಾಗೆ ನಂದೆಲ್ಲ ಕೆಲಸ ಆಯಿತು. ಎಷ್ಟೊತ್ತಿಗೆ ಬಂದರು ಗೊತ್ತಾ ಇವರು? ಕರೆಕ್ಟಾಗಿ 1 ಗಂಟೆಗೆ ಬಂದರು. ಊಟ ಮಾಡಿ ಬರೋಣ ಅಂತ ಹೇಳಿ ಊಟ ಮಾಡಿ ಬಂದಿದ್ದಾರೆ. ಅವರೇನು ಅಂದ್ಕೊಂಡ್ರಂತೆ 2 ದಿನ ಆಗೋಷ್ಟು ಕೆಲಸ ಇದೆ ಅಂದ್ಕೊಂಡಿದ್ರಂತೆ. ನಾವು ಸೈಡಿಗೆಲ್ಲ ಪಟ್ಟಿನ ಶ್ರೀನಿಧಿ ಹೊಡೆದೋದ್ರಲ್ವ, ಅದು ಇವರೇ ಮಾಡಬೇಕು ಅಂತ ಪಾಲಿಷ್ ಮಾಡೋರು ಹೇಳಿದ್ರಂತೆ. ಆದರೆ ನಮ್ಮನೆಯವ್ರು ಅವ್ರ ಹತ್ರನೇ ಹೊಡೆಸಿದ್ರು. ನಾನು ತುಂಬ ವೀಡಿಯೋನ ಮಾಡಲಿಲ್ಲ. ಆವಾಗ ಹೇಗಿತ್ತು, ನಮ್ಮ ಡೋರ್ ಈಗ ಹೇಗಾಗಿದೆ ಪೂರ್ತಿ ಹೊರಗಡೆ ಹೋಗಿ ಕೂಡ ತೋರಿಸ್ತೀನಿ. ಇದಿಷ್ಟು ಕೆಲಸ ಮಾಡೋಕ್ಕೆ ಇಷ್ಟು ದಿನ ಬೇಕಾಯಿತು ಅಂತ ನಾನು ನಮ್ಮ ಮನೆಯವರು ಅದೇ ಮಾತಾಡ್ತಾ ಇದ್ವಿ. ನಮ್ಮದು ಡೋರ್ ಲಾಕು ಕೂಡ ಹೋಗಿತ್ತು. ಅದನ್ನು ಕೂಡ ಹೊಸದೇ ತಂದು ಹಾಕಿದ್ರು. ತುಂಬ ಚೆನ್ನಾಗಾಗಿದೆ ನಮ್ಮ ಡೋರು. ನನಗಂತೂ ತುಂಬಾ ಇಷ್ಟ ಆಯಿತು. ಅದಕ್ಕೆ ಇನ್ನೂ ಪಾಲಿಷ್ ಮಾಡಬೇಕು ಇನ್ನೊಂದು ಸಲ. ಜಸ್ಟ್ ಹಾಗೆ ಪಾಲಿಷ್ ಮಾಡಿದ್ದಾರೆ ಅಷ್ಟೇ.
ಇನ್ನೊಂದು ಸಲ ಪಾಲಿಶನ್ನು ಮಾಡಿದ್ರೆ ನಮ್ಮ ಮೇನ್ ಡೋರ್ ಸಖತ್ತಾಗಿ ಕಾಣುತ್ತೆ. ಮುಂಚೆದು ನನ್ನ ಹತ್ರ ವಿಡಿಯೋ ಇಲ್ಲ, ಈಗ ಫೋಟೋನೂ ಇಲ್ಲ. ಬಿಫೋರ್ ಆಫ್ಟರ್ ಅಂತ ಹಾಕೋಣ ಅಂತ. ಹೇಗಾಗಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.